ರಾಜ್ಯಾದ್ಯಂತ ಲಾರಿ ಮಾಲೀಕರ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಡಲಾಗಿದೆ. 5 ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಲಾರಿ ಮುಷ್ಕರ ನಡೀತಾ ಇರುವಂತದ್ದು. ಇನ್ನು ರಾಜ್ಯದಲ್ಲಿ ಡೀಸೆಲ್ ದರವನ್ನ ಕಡಿಮೆ ಮಾಡಬೇಕು. ಈಗಾಗಲೇ ಡೀಸೆಲ್ ದರ ಹೆಚ್ಚಿಗೆ ಆಗಿದೆ. ಈ ದರವನ್ನ ವಿರೋಧಿಸಿ ಪ್ರತಿಭಟನೆ ನಡೀತಾ ಇರೋದು, ಮುಷ್ಕರಕ್ಕೆ ಕರೆ ಕೊಟ್ಟಿರೋದು. ರಾಜ್ಯ ಹೆದ್ದಾರಿ ಟೋಲ್ ಪ್ಲಾಜಾ ರದ್ದುಗೊಳಿಸಬೇಕು ಅನ್ನೋದು ಕೂಡ ಅವರ ಒಂದು ಬೇಡಿಕೆ. ಈಗಾಗಲೇ ಡೀಸೆಲ್ ದರ ಏರಿಕೆ ಆಗಿರೋದ್ರಿಂದ ಅದನ್ನು ಕಡಿಮೆ ಮಾಡಿ, ಜೊತೆಗೆ ರಾಜ್ಯ ಹೆದ್ದಾರಿ ಟೋಲ್ ಪ್ಲಾಜಾ ರದ್ದುಗೊಳಿಸಬೇಕು, ಆರ್ಟಿಒ ಗಡಿ ಚೆಕ್ ಪೋಸ್ಟ್ಗಳನ್ನ ರದ್ದುಗೊಳಿಸಬೇಕು, ಎಫ್ಸಿ ಶುಲ್ಕವನ್ನ ಕಡಿಮೆ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸ್ತಾ ಇದ್ದಾರೆ. ನೋಡಿ, ಇಲ್ಲಿ ಲಾರಿಗಳ ಟೋಲ್ ಶುಲ್ಕ ಯಾವಾಗಲೂ ಕೂಡ ಯಥೇಚ್ಛವಾಗಿಯೇ ಇರುತ್ತೆ. ಮತ್ತೊಂದು ಕಡೆ ಈಗ ಡೀಸೆಲ್ ಬೆಲೆ ಕೂಡ ಏರಿಕೆ ಆಗಿದೆ. ಬಟ್ ಅವರು ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಬರ್ತಾರೆ, ಸರಕುಗಳನ್ನ ಸಾಗಣೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅವರಿಗೆ ಇಷ್ಟೆಲ್ಲ ಟೋಲ್ ಕಲೆಕ್ಟ್ ಮಾಡ್ತಾರೆ ಅಂತ ಅಂದ್ರೆ ಸರಿಯಾದಂಥ ರಸ್ತೆ ಇದೆಯಾ, ಗುಂಡಿಗಳು ಇಲ್ಲದೆ ಇರುವಂಥ ರಸ್ತೆ ಇದೆಯಾ, ಅದೊಂದು ಪ್ರಶ್ನೆ ಇರುತ್ತೆ. ಅವರ ವೆಹಿಕಲ್ಸ್ಗಳು ಪದೇ ಪದೇ ಹಾಳಾಗ್ತಾ ಇರುತ್ತೆ. ಅದರ ರಿಪೇರಿಗೆ, ಸರ್ವಿಸ್ಗೆ ಅಂತಾನೆ ಎಷ್ಟೊಂದು ದುಡ್ಡನ್ನು ವ್ಯಯ ಮಾಡ್ತಾ ಇರ್ತಾರೆ. ಬಟ್ ಇವರು ಸರಿಯಾದಂಥ ಸೂಕ್ತವಾದಂಥ ದಾರಿ ಕೊಡಲ್ಲ, ಟೋಲ್ನ ಸಿಕ್ಕಾಪಟ್ಟೆ ಕಲೆಕ್ಟ್ ಮಾಡ್ತಾರೆ. ಜೊತೆಗೆ ಡೀಸೆಲ್ ಬೆಲೆ ಏರಿಕೆ ಆಗ್ತಾನೆ ಇರುತ್ತೆ ಅಂತಂದ್ರೆ ನಮ್ಮ ಲಾರಿ ಓಡಿಸುವಂತ ಚಾಲಕರ ಈ ಜೀವನ ಹೇಗಿರುತ್ತೆ? ಪದೇ ಪದೇ ನೀವು ಈ ರೀತಿ ಡೀಸೆಲ್ ದರ ಏರಿಕೆ ಮಾಡ್ತೀರಾ, ನಿಮಗೆ ಬಂದಂಗೆ ಟೋಲ್ ದರ ಏರಿಕೆ ಮಾಡ್ತೀರಾ, ಬಟ್ ನಮಗೆ ಬೇಕಾಗಿರುವಂಥ ಸೌಲಭ್ಯಗಳನ್ನು ನೀವು ಕೊಡೋದಿಲ್ವಲ್ಲ ಅನ್ನೋದು ಲಾರಿ ಚಾಲಕರ ಒಂದು ಪ್ರಶ್ನೆ. ಹೀಗಾಗಿನೇ ಇವತ್ತು ಮಧ್ಯರಾತ್ರಿಯಿಂದಾನೇ ಮುಷ್ಕರಕ್ಕೆ ಕರೆ ಕೊಟ್ಟಿರೋದು ಇವರು. ಅಂದರೆ 1 ದಿನನೋ 2 ದಿನನೋ ಅಂತ ಅಲ್ಲ, ಅನಿರ್ದಿಷ್ಟಾವಧಿ ಮುಷ್ಕರ ಇದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಇವತ್ತು ಮೀಟಿಂಗ್ ನಡೆಸ್ತಾರಂತೆ, ಮತ್ತೆ ರಾಮಲಿಂಗಾರೆಡ್ಡಿ ಅವರು ಕೂಡ ಮೀಟಿಂಗ್ ನಡೆಸ್ತಾರಂತೆ. ಆ ಮೀಟಿಂಗಲ್ಲಿ ಏನು ಚರ್ಚೆಗಳಾಗಬಹುದು ಅದು ಕೂಡ ಕುತೂಹಲ ಇದೆ.